ಇತ್ತೀಚಿನಲ್ಲಿ ಮಲಯಾಳಂ ಚಿತ್ರರಂಗದಲ್ಲಿ ದೊಡ್ಡ ದೊಡ್ಡ ಸ್ಟಾರ್ಗಳ ಸಿನಿಮಾಗಳಿಗೆ ಸೆಡ್ಡು ಹೊಡೆದು ತಮ್ಮದೇ ಆದ ಬಾಕ್ಸ್ ಆಫೀಸ್ ಸಾಮ್ರಾಜ್ಯ ನಿರ್ಮಿಸಿದ ನಟಿ ಶಕೀಲಾ. ಇಂದು ಅವರ ಹೆಸರು ಮತ್ತೆ ಸುದ್ದಿಯಲ್ಲಿದೆ. ಆದರೆ ಈ ಬಾರಿ ಕಾರಣ ಸಿನಿಮಾ ಅಲ್ಲ, ಮೊಬೈಲ್ ಬಳಕೆಯಿಂದ ಎದುರಾದ ಗಂಭೀರ ಆರೋಗ್ಯದ ಸಮಸ್ಯೆ. ಆಂಧ್ರ ಪ್ರದೇಶದ ನೆಲ್ಲೂರಿನಲ್ಲಿ ಜನಿಸಿದ ಶಕೀಲಾ ಸಿ ಬೇಗಂ ಅವರು ದಕ್ಷಿಣ ಭಾರತೀಯ ಚಿತ್ರರಂಗದಲ್ಲಿ ತಮ್ಮದೇ ಆದ ವಿಭಿನ್ನ ಗುರುತನ್ನು ಮೂಡಿಸಿಕೊಂಡ ನಟಿ. 1990ರ ದಶಕದ ಅಂತ್ಯ ಹಾಗೂ 2000ರಲ್ಲಿ ಆರಂಭವಾದ ವರ್ಷಗಳಲ್ಲಿ ಮಲಯಾಳಂ ಚಿತ್ರರಂಗದಲ್ಲಿ ಶಕೀಲಾ ಅವರ ಸಿನಿಮಾಗಳು ಭಾರಿ ಸದ್ದು ಮಾಡುತ್ತಿದ್ದವು. ವಿಶೇಷವಾಗಿ 2000ರಲ್ಲಿ ಬಿಡುಗಡೆಯಾದ ಕಿನ್ನಾರ ತುಂಬಿಕಲ್ ಸಿನಿಮಾ ಅವರ ವೃತ್ತಿ ಜೀವನಕ್ಕೆ ಬಹುದೊಡ್ಡ ತಿರುವು ನೀಡಿತು. ಅತ್ಯಂತ ಕಡಿಮೆ ಬಜೆಟ್ನಲ್ಲಿ ನಿರ್ಮಾಣವಾಗಿದ್ದ ಈ ಸಿನಿಮಾ ನಿರೀಕ್ಷೆಗೂ ಮೀರಿದ ಯಶಸ್ಸು ಕಂಡಿತು. ಈ ಚಿತ್ರದ ನಂತರ ಮಲಯಾಳಂ ಚಿತ್ರದಲ್ಲಿ ಶಕೀಲಾ ತರಂಗಂ ಅಂದರೆ ಶಕೀಲಾ ಅಲೆ ಎಂಬ ಮಾತೆ ಜನಪ್ರಿಯವಾಯಿತು. ಮಲಯಾಳಂ ಮಾತ್ರವಲ್ಲದೆ ತಮಿಳು, ತೆಲುಗು ಹಾಗೂ ಕನ್ನಡ ಚಿತ್ರರಂಗದಲ್ಲೂ ಶಕೀಲಾ ತಮ್ಮ ಅಭಿನಯದ ಛಾಪು ಮೂಡಿಸಿದ್ದಾರೆ. ಆದರೆ ಕಾಲ ಬದಲಾಯಿತು, ಚಿತ್ರರಂಗದ ಅವಕಾಶಗಳು ಕಡಿಮೆಯಾದವು. ಸಿನಿಮಾ ಜಗತ್ತಿನ ಗ್ಲಾಮರ್ನಿಂದ ದೂರವಾದ ಶಕೀಲಾ ನಂತರ ಕಿರುತೆರೆ, ಯೂಟ್ಯೂಬ್ ಹಾಗೂ ಡಿಜಿಟಲ್ ಜಗತ್ತಿನ ಮೂಲಕ ಅಭಿಮಾನಿಗಳೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಇದೀಗ ಇದೇ ಮೊಬೈಲ್ ಫೋನ್ ಅವರ ಜೀವನದಲ್ಲಿ ದೊಡ್ಡ ಸಮಸ್ಯೆಯನ್ನು ತಂದಿದೆ. ಶಕೀಲಾ ಅವರ ಹೇಳಿಕೆಯ ಪ್ರಕಾರ ಅವರು ಹಾಸಿಗೆಯ ಮೇಲೆ ಒಂದು ಕಡೆಯೇ ಮಲಗಿ ಸತತವಾಗಿ ಸುಮಾರು 4 ಗಂಟೆಗಳ ಕಾಲ ಮೊಬೈಲ್ನಲ್ಲಿ ಗೇಮ್ ಆಡುತ್ತಿದ್ದರು. ಮಧ್ಯದಲ್ಲಿ ಟೀ ಅಥವಾ ಕಾಫಿ ಕುಡಿಯಲು ಮಾತ್ರ ಎದ್ದು ಮತ್ತೆ ಅದೇ ಭಂಗಿಯಲ್ಲಿ ಗೇಮ್ ಮುಂದುವರಿಸುತ್ತಿದ್ರು. ಅದಾದ ಬಳಿಕ ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಗಂಟೆಗಟ್ಟಲೆ ರೀಲ್ಸ್ ನೋಡುವ ಅಭ್ಯಾಸವೂ ಇತ್ತು. ಈ ರೀತಿ ದೀರ್ಘಕಾಲ ತಪ್ಪಾದ ಭಂಗಿಯಲ್ಲಿ ಮೊಬೈಲ್ ಬಳಸಿದ್ದರಿಂದ ಕುತ್ತಿಗೆಯಲ್ಲಿ ಗಂಭೀರ ಸಮಸ್ಯೆ ಎದುರಾಗಿ ಕೊನೆಗೆ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡಿರುವ ಪರಿಸ್ಥಿತಿಗೆ ಬಂದಿದ್ದಾರೆ. ಶಸ್ತ್ರಚಿಕಿತ್ಸೆ ನಂತರ ಆಸ್ಪತ್ರೆಯಿಂದ ಮನೆಗೆ ಮರಳಿರುವ ಶಕೀಲಾ ಕುತ್ತಿಗೆಗೆ ನೆಕ್ ಕಾಲರ್ ಧರಿಸಿಕೊಂಡೇ ಅಭಿಮಾನಿಗಳ ಮುಂದೆ ಕಾಣಿಸಿಕೊಂಡಿದ್ದಾರೆ. ಹಾಸಿಗೆಯಿಂದ ಏಳಲು, ಕುಳಿತುಕೊಳ್ಳಲು, ಊಟ ಮಾಡಲು ಕೂಡ ಸಹಾಯದ ಅಗತ್ಯವಿದೆ ಎಂದು ಅವರ ನೋವನ್ನು ಹಂಚಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಈ ಅನುಭವದಿಂದ ತಾವು ಕಲಿತ ಪಾಠದಿಂದ ಅಭಿಮಾನಿಗಳಿಗೂ ತಿಳಿಸಿದ್ದಾರೆ. ಮೊಬೈಲ್ ಉಪಯುಕ್ತ ಸಾಧನ, ಆದರೆ ಅಗತ್ಯಕ್ಕಿಂತ ಹೆಚ್ಚು ಬಳಸಬೇಡಿ. ಮಕ್ಕಳಿಗೆ ಮೊಬೈಲ್ ಕೊಡುವುದನ್ನು ಸಾಧ್ಯವಾದಷ್ಟು ತಪ್ಪಿಸಿ. ರೀಲ್ಸ್, ಗೇಮ್ಗಳಲ್ಲಿ ಗಂಟೆಗಟ್ಟಲೆ ಮುಳುಗಿ ತಮ್ಮ ಸಮಯ ಮತ್ತು ಆರೋಗ್ಯವನ್ನು ಹಾಳು ಮಾಡಿಕೊಳ್ಳಬೇಡಿ ಎಂದು ಶಕೀಲಾ ಅವರು ಕಳಕಳಿಯ ಮನವಿಯಾಗಿದೆ. ತಮ್ಮ ಚಿಕಿತ್ಸೆಗೆ ಸುಮಾರು 3 ಲಕ್ಷ ರೂಪಾಯಿ ಖರ್ಚಾಗಿದ್ದು, ಅದರ ಜೊತೆಗೆ ಅನುಭವಿಸುತ್ತಿರುವ ದೈಹಿಕ ನೋವು ತುಂಬಾ ಕಷ್ಟಕರವಾಗಿದೆ ಎಂದು ಅವರು ಹೇಳಿಕೊಂಡಿದ್ದಾರೆ. ಒಂದು ಕಾಲದಲ್ಲಿ ಬೆಳ್ಳಿ ಪರದೆಯ ಮೇಲೆ ತಮ್ಮದೇ ಆದ ಅಲೆ ಎಬ್ಬಿಸಿದ್ದ ಶಕೀಲಾ ಇಂದು ಮೊಬೈಲ್ ಬಳಕೆಯ ಬಗ್ಗೆ ಜನರಿಗೆ ಎಚ್ಚರಿಕೆಯ ಸಂದೇಶ ನೀಡಿದ್ದಾರೆ. ಆರೋಗ್ಯಕ್ಕಿಂತ ದೊಡ್ಡ ಮನರಂಜನೆ ಯಾವುದೂ ಇಲ್ಲ. ಸಮಯ ಕಳೆಯಲು ಹಿಡಿದ ಮೊಬೈಲ್ ನಮ್ಮ ಅಮೂಲ್ಯ ಸಮಯವನ್ನೇ ಕಸಿದುಕೊಳ್ಳದಂತೆ ಎಚ್ಚರವಾಗಿರೋಣ. ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ.